ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಸ್ನೇಹಿತರೆ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ. ಸೊ ಎಲ್ಲರಿಗೂ ಭಗವಂತ ಮುಂದಿನ ವರ್ಷದ ದೀಪಾವಳಿ ಒಳಗಡೆ ನೀವು ಅಂದ್ಕೊಂಡಿರುವಂಥ ಕನಸುಗಳು ಈಡೇರಲಿ. ಮುಂದಿನ ದೀಪಾವಳಿ ಇನ್ನು ವಿಜೃಂಭಣೆಯಿಂದ ನಿಮ್ಮ ಬಾಳಿನಲ್ಲಿ ಬರಲಿ ಅಂತ ಹಾರೈಸ್ತಾ ಒಂದು ಸಣ್ಣದಾದಂಥ ಒಂದು ವಿಚಾರನ ಮಾತಾಡ್ತೀನಿ. ಸ್ನೇಹಿತರೆ, ದಸರಾ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಇಂಥ ಹಬ್ಬಗಳು ಪ್ರತಿ ವರ್ಷ ಬರ್ತಿವೆ. ಬಟ್ ನಾವು ಆ ಹಬ್ಬಗಳು ಮತ್ತೆ ರಿಪೀಟ್ ಆಗುವಷ್ಟರಲ್ಲಿ ಎಷ್ಟು ಅಪ್ಗ್ರೇಡ್ ಆಗ್ತಾ ಇದ್ದೀವಿ ಅನ್ನೋದು ಕೂಡ ನಮಗೆ ನಾವು ಕೇಳ್ಕೊಬೇಕಾಗಿದೆ. ಇಟ್ಸ್ ಓಕೆ. ಆ್ಯಸ್ ಎ ಬಿಸ್ನೆಸ್ ಲೈಫಲ್ಲಿ ನಾನು ಕೂಡ ಇರೋದ್ರಿಂದ ನಾನು ನಿಮಗೆ ಕೊಡೋ ಸಜೆಷನ್ ಒಂದೇ. ಸ್ನೇಹಿತರೆ, ದಿಸ್ ಈಸ್ ದ ರೈಟ್ ಟೈಮ್ ಇನ್ ಇಂಡಿಯಾ. ಇದು ಒಳ್ಳೆಯ ಸಮಯ ಭಾರತ ದೇಶದಲ್ಲಿ ನೀವು ಯಾವುದೇ ಸ್ಟಾರ್ಟಪ್ ಮಾಡಿ. ಯಾಕಂದರೆ ಇಂಡಿಯಾ ಕಾಂಪಿಟೇಷನ್ ಫೇಸಲ್ಲಿಲ್ಲ, ಇಡೀ ವರ್ಲ್ಡಲ್ಲಿ ಗ್ರೋತ್ ಫೇಸಲ್ಲಿದೆ. ಸೊ ನೆಗೆಟಿವ್ ಫೇಸಿಂದ ಪಾಸಿಟಿವ್ ಫೇಸಿಗೆ ಬಂದು ಇವತ್ತು ಗ್ರೋತ್ ಫೇಸಿಗೆ ಇಂಡಿಯಾ ಹೋಗ್ತಾ ಇದೆ. ಇವತ್ತು ಗೂಗಲ್ ಕಂಪ್ನಿ ಇನ್ವೆಸ್ಟ್ ಮಾಡೋ ಥರ ಇಂಡಿಯಾ ಇವತ್ತು ಬೆಳೆದು ನಿಲ್ತಾ ಇದೆ. ಈ ಟೈಮಲ್ಲಿ ಕೂಡ ನೀವು ನೆಗ್ಲೆಕ್ಟ್ ಮಾಡಿದರೆ ತುಂಬ ದೊಡ್ಡ ಮಟ್ಟದ ಫೇಲ್ಯೂರ್ನ ಫ್ಯೂಚರಲ್ಲಿ ತೊಗೊಳ್ತೀರಾ. ಯಾವುದೇ ಬಿಸ್ನೆಸ್, ನೀವು ರೈತರಾಗಿರಿ, ಫಾರ್ಮಿಂಗ್ ಬಿಸ್ನೆಸ್ ಎಕ್ಸೆಟ್ರಾ, ಎನಿವೇರ್ ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೆ ದಿಸ್ ಇಸ್ ದ ರೈಟ್ ಟೈಮ್. ಇನ್ವೆಸ್ಟ್ ಮಾಡಿ. ಹಣ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಾನು ಹಣನಷ್ಟೇ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹಾರ್ಡ್ ವರ್ಕ್ನ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಡಿಸಿಪ್ಲಿನ್ಟಿನ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಕನ್ಸಿಸ್ಟೆನ್ಸಿನ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಸ್ಮಾರ್ಟ್ ವರ್ಕನ್ನು ಇನ್ವೆಸ್ಟ್ಮೆಂಟ್ ಮಾಡಿ. ಸ್ಯಾಕ್ರಿಫೈಸ್ ಬೇಕೇ ಬೇಕಾಗುತ್ತೆ. ನೀವು ಈ ಟೈಮಲ್ಲಿ ಯಾವುದನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಲಿಲ್ಲ ಅಂದರೆ ಫ್ಯೂಚರಲ್ಲಿ ನೀವು ತುಂಬಾ ಬೇರೆ ಒಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಯಾವುದೋ ಒಂದಕ್ಕೋಸ್ಕರ. ಸೊ ಆ ಥರ ಆಗೋದು ಬೇಡ ಅಂದರೆ ಇವತ್ತೇ ಸ್ಯಾಕ್ರಿಫೈಸ್ ಮಾಡಿ. ಯಾರೋ ಮಾತಾಡ್ತಾರೆ, ಅವನಿಗೆ ಹಬ್ಬನೂ ಇಂಪಾರ್ಟೆಂಟ್ ಆಗ್ತಾ ಇಲ್ಲ, ಅದು ಇದು ಇಂಪಾರ್ಟೆಂಟ್ ಆಗ್ತಾ ಇಲ್ಲ. ಎಸ್, ಅವ್ರಿಗೆ ಗೊತ್ತಿಲ್ಲ, ಬಟ್ ಬಿಸ್ನೆಸ್ ಫಾರ್ಮುಲಾ ಅದನ್ನೇ ಹೇಳುತ್ತೆ. ಸ್ಯಾಕ್ರಿಫೈಸ್ ಅನ್ನೋ ಪಾಯಿಂಟಲ್ಲಿ ಸಮ್ಟೈಮ್ಸ್ ವರ್ಕ್ ಅಂತ ಬಂದಾಗ, ನಾವು 4 ಜನಕ್ಕೆ ಏನೋ ಮಾಡ್ಬೇಕಂತ ನಿಂತಾಗ ಹಬ್ಬಗಳನ್ನು ಕೂಡ ಸ್ಯಾಕ್ರಿಫೈಸ್ ಮಾಡ್ಬೇಕು ಅನ್ನೋದು ಒಂದು ಸ್ಯಾಕ್ರಿಫೈಸ್ ಒಳಗಡೆ ಇರುವಂಥ ಬೆಸ್ಟ್ ಪಾಯಿಂಟ್. ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಡಿಸಿಪ್ಲಿನಿಟಿ ಪ್ಲಸ್ ಕನ್ಸಿಸ್ಟೆನ್ಸಿ, ಇದನ್ನು ನೀವು ಇವತ್ತೇ ರೂಢಿಸ್ಕೊಳ್ಳಿಲ್ಲ ಅಂದರೆ, ಹಾಗಂತ ಏನಂತ ಕೇಳಬೇಡಿ, ಸ್ವಲ್ಪ ಗೂಗಲಲ್ಲಿ ಎಲ್ಲದರಲ್ಲಿ ಕೂಡ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಡಿಸಿಪ್ಲಿನಿಟಿ ಪ್ಲಸ್ ಕನ್ಸಿಸ್ಟೆನ್ಸಿ, ದಿನಾಲು ಏನು ಮಾಡ್ತೀರಾ ಆಯಾ ಟೈಮ್ಗೆ ತಪ್ಪದೆ ಮಾಡಿ. ಮಾಡೋದನ್ನು 2 ದಿನ ಮಾಡಿಬಿಡಕ್ಕೆ ಹೋಗ್ಬಿಡಿ, ಅದನ್ನ ಕಂಟಿನ್ಯೂಸ್ಲಿ ಆಗಿ ಮಾಡ್ತಾ ಹೋಗಿ. ನಿಮ್ಗೆ ಯಾವುದ್ರಲ್ಲಿ ಖುಷಿ ಕೊಡುತ್ತೆ, ನೀವು ಯಾವ್ದು ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿನೇ ಎಕ್ಸ್ಟ್ರಾ ಫೋಕಸ್ ಮಾಡಿ, ಅದರಲ್ಲಿನೇ ಕನ್ಸಿಸ್ಟೆನ್ಸಿಯಾಗಿ ಅಂದರೆ ನಿರಂತರವಾಗಿ ಮಾಡ್ತಾ ಹೋಗಿ. ಇಟ್ ಈಸ್ ದ ಸೀಕ್ರೆಟ್, ಇಟ್ ಈಸ್ ದ ಫಾರ್ಮುಲಾ ಆಫ್ ಸಕ್ಸಸ್ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವಿಶ್ ಆಲ್ ದ ಬೆಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್.